ಅಗ್ರಹಾರದಲ್ಲಿ ಕೈದಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋ ಸಲುವಾಗಿ ಹೊಸ ಆಮ್, ಆಯಾಮಗಳಲ್ಲಿ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ಇನ್ಮುಂದೆ ಹದ್ದಿನ ಕಣ್ಣನ್ನ ಇರಿಸಲಾಗುತ್ತೆ. 3 ಹಂತಗಳಲ್ಲಿ ಕೈದಿಗಳ ವಿಂಗಡಣೆಗೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್, ದರೋಡೆ, ಕೊಲೆ ಯತ್ನ, ಇತರೆ ಕ್ರೈಮ್ ಚಟುವಟಿಕೆಗಳ ಆರೋಪಿಗಳು ಪ್ರತ್ಯೇಕವಾಗಿರಬೇಕು. ಎ, ಬಿ, ಸಿ ಅಂತ ವಿಂಗಡಿಸಿ ಪ್ರತ್ಯೇಕ ಬ್ಯಾರೆಕ್ನಲ್ಲಿ ಇಡುವಂತೆ ಸೂಚಿಸಲಾಗಿದೆ. ಅಪರಾಧ ಪ್ರಕರಣಗಳ ಪ್ರಚೋದನೆ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮವನ್ನ ಜರುಗಿಸ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆಗೂ ಕೂಡ ಅಲೋಕ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ಯಾವುದಾದ್ರೂ ಕ್ರೈಮ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಅಂಥವ್ರನ್ನ ರೌಡಿ ಶೀಟರ್ಗಳ ಜೊತೆಗೆ ಅವರ ಬ್ಯಾರೆಕ್ನಲ್ಲಿ ಇರಿಸೋದ್ರಿಂದ ಅವರು ಇನ್ನಷ್ಟು ಬಲಿಷ್ಠರಾಗ್ತಾರೆ. ಅಂಥವರನ್ನ ಸೆಪರೇಟ್ ಬ್ಯಾರೆಕ್ನಲ್ಲಿ ಇಡುವುದು ಸೂಕ್ತ ಅನ್ನುವಂತಹ ಆಲೋಚನೆಯನ್ನು ಮಾಡಿದ್ದು, ಅದರಂತೆ ಈಗ ವಿಂಗಡಣೆಯನ್ನ ಮಾಡಿ ಆಯಾ ಪ್ರಕಾರವಾಗಿಯೇ ಕೈದಿಗಳನ್ನ ಇರಿಸಲಿಕ್ಕೆ ಹೇಳಲಾಗಿದೆ. ಇನ್ಯಾವುದೇ ಕಾರಣಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಆಕ್ಟಿವಿಟೀಸ್ ಏನೆಲ್ಲ ನಡೀತಾ ಇತ್ತು ಅವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹೊಸ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಅದರ ವಿಡಿಯೋಗಳು ಹೊರಬಂದ ನಂತರದಲ್ಲಿ ಇದೇನು ಜೈಲ ಅಥವಾ ರೆಸಾರ್ಟ್ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿತ್ತು. ಅಲ್ಲಿ ಪುಡಿ ರೌಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರೌಡಿ ಶೀಟರ್ಗಳವರೆಗೂ ಕೂಡ ಯಾವ ರೀತಿಯಾಗಿ ಅಡ್ಡೆ ಮಾಡ್ಕೊಂಡಿದ್ರು, ಅದಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಹೇಗೆ ಸಾಥ್ ಕೊಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಿತವಾಗಿ ದೃಶ್ಯಗಳು ಸಾಕ್ಷೀಕರಿಸಿ ಹೇಳ್ತಾ ಇದ್ವು. ಅದಾದ ನಂತರದಲ್ಲಿ ಡಿಜಿಪಿ ಆಗಿ ಈಗ ಅಲೋಕ್ ಕುಮಾರ್ ಅವರು ಕರ್ತವ್ಯವನ್ನ ಸ್ವೀಕಾರ ಮಾಡಿದ ನಂತರದಲ್ಲಿ ನಿನ್ನೆ ವಿಸಿಟ್ ಕೊಟ್ಟಿದ್ರು, ಪರಿಶೀಲನೆ ನಡೆಸಿದ್ರು. ಅಲ್ಲಿದ್ದಂತಹ ಚಟುವಟಿಕೆಗಳಲ್ಲಿ ಏನೆಲ್ಲ ಮಾರ್ಪಾಡುಗಳನ್ನ ಮಾಡಬೇಕು ಅನ್ನೋದರ ಬಗ್ಗೆ ತಿಳಿ ಹೇಳಿದ್ರು. ಸಿಬ್ಬಂದಿಗಳಿಗೂ ಕೂಡ ವಾರ್ನ್ ಮಾಡಲಾಗಿತ್ತು.